ಹೇಳಿದ್ರಿ ಅವಮಾನ, ಅನುಮಾನ, ಸನ್ಮಾನ ಅಂಥೇಳಿ ಪ್ರತಿಯೊಬ್ಬರು 3 ಘಟ್ಟದಲ್ಲಿ ನೋಡಿದ್ವಿ. ನಿಮ್ಮದು ಉಪೇಂದ್ರ ಅಂತ ಸಕ್ಸಸ್ಫುಲ್ ಸಿನಿಮಾ ಬಂದಾಗಲೂ ಕೂಡ ನನಗಿನ್ನೂ ನೆನಪಿದೆ, ಒಂದು ಪತ್ರಿಕೆ ಅವತ್ತು ಬರೆದಿದ್ದು, ಅದಕ್ಕೆ ಕೊಟ್ಟಿದ್ದು ಹೆಡ್ಡಿಂಗ್ ನಿಮ್ಮ ಒಂದು ಜನಿವಾರ ಇಟ್ಕೊಂಡು ಅದನ್ನು ಏನೋ ಒಂದು ಹೆಡ್ಡಿಂಗನ್ನು ಕೊಟ್ಟಿರುತ್ತೆ, ಏನೋ ಒಂದು ಬರೆದಿರುತ್ತೆ. ಅದಾದಮೇಲೆ ನಿಮ್ಮನ್ನ ಹತ್ರನೇ ಮತ್ತೆ ಸಿನಿಮಾ ಮಾಡಿಸ್ಬೇಕಂತ ಬರುವಂಥವ್ರು ಇರ್ತಾರೆ. ಅಂದರೆ ಈ ಥರ ಒಂದು ಸಕ್ಸಸ್ ಬರುವಾಗ ಸಕ್ಸಸ್ ಈಸ್ ಏನಂತಾರೆ, ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತಾರೆ, ಸಕ್ಸಸ್ ಹ್ಯಾವ್ ಮೆನಿ ಫಾದರ್ಸ್ ಅಂತಾರೆ. ಬಟ್ ನೀವು ಸಕ್ಸಸ್ ಬರುವಾಗ ನಿಮ್ಮ ಜರ್ನಿ ನಿಮಗಿರುತ್ತೆ. ಆಗ ಯಾವುದೂ ಕಾಣಿಸ್ದೇ ಇರೋಂಥದ್ದು ಸಕ್ಸಸ್ ಬಂದಾಗ ನಿಮ್ಮೊಂದು ಪರ್ಟಿಕ್ಯುಲರ್ ಒಂದು ಜಾತಿಗೋ, ಒಂದು ಥಾಟ್ ಪ್ರೊಸೆಸ್ಸಿಗೋ, ಒಂದು ಧರ್ಮಕ್ಕೋ ಆ ಥರ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಅದು ಏನಾದರೂ ಒಂದು ಕ್ರಿಯೇಟಿವಿಟಿ ಪ್ಲಸ್ ಈ ರೆವಲ್ಯೂಷನರಿ ಥಾಟ್ ಪ್ರೊಸೆಸ್ಸಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ತಗೊಂಡ್ರೆ ಎಫೆಕ್ಟ್ ಆಗುತ್ತೆ, ನೀವು ಅದೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಿ, ಯಾವ ಎಫೆಕ್ಟು ಆಗಲ್ಲ. ಹೇಗೇನು ನಾವು ಹೆಂಗೆ ತೊಗೊತೀವಿ ಅನ್ನೋದ್ರ ಮೇಲೆ ಅಲ್ವಾ. ನೀವು ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗ್ಬೋದು, ದೊಡ್ಡ ವಿಷಯಕ್ಕೆ ಅಪ್ಸೆಟ್ ಆಗದೇ ಇರ್ಬೋದು. ಅದು ನಮ್ಮ ಇದ್ರ ಮೇಲೆ ಹೋಗುತ್ತೆ ಅದಷ್ಟೇ. ನೀವು ಇನ್ನೊಂದು ಕಡೆ ಹೇಳ್ತಿದ್ರಿ, ದೇಶ ನನಗೇನು ಮಾಡಿದೆ ಅಂತ ನಾವು ಕೇಳಬಾರ್ದು, ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅಂತೇಳಿ ಮೋದಿ ಹೇಳ್ತಾ ಇರ್ತಾರೆ ಅಂತೇಳಿ ಒಂದು ಕಡೆ ನೀವು ಹೇಳ್ತಿದ್ರಿ. ಮೋದಿಯವರ ಆ ಥಾಟ್ ಪ್ರೊಸೆಸ್ ಏನಿದೆ, ಆ ಥರ ಥಾಟ್ ಪ್ರೊಸೆಸ್ ನೀವು ಅದರಿಂದ ಇನ್ಸ್ಪೈರ್ ಆಗಿದ್ದ ಅಥವಾ ಅದರಿಂದ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತದು ಅನ್ನೋದ್ರಲ್ಲಿ ಏನಾದರೂ ಥಾಟ್ಸ್ ಇದ್ದಾವೆ? ಅಂದರೆ ಯಾಕಂದರೆ ನಿಮ್ಮ ಪ್ರಜಾಕೀಯ ಥಾಟ್ ಹುಟ್ಟುವಂಥ ರೀತಿಗಳ ಹತ್ರ ಬರ್ತಾ ಇರೋವಂಥದ್ದು. ಇಲ್ಲ, ನಾನು ಆ ಥರನೇ ಒಂದು ಇದರಲ್ಲಿ ಯೋಚನೆ ಮಾಡಿದ್ದೀನಿ. ಏನು ಹೇಳಿ, ಇಸ್ ಎ ಪ್ರೋಸೆಸ್ ಅಲ್ವಾ. ಯಾವುದೇ ಆದರೂ ಕೂಡ ಏನೋ ದಡಾರಂತ ಯಾವುದು ಓವರ್ನೈಟ್ ಆಗಲ್ಲ, ಎಲ್ಲವೂ ಅದೊಂದು ಟೈಮ್ ತೊಗೊಳತ್ತೆ. ನನಗೆ ಏನೇನೋ ಆಸೆಗಳಿತ್ತು, ಈ ಥರ ಆದರೆ ಚೆನ್ನಾಗಿರುತ್ತೆ, ಆ ಥರ ಆದರೆ ಚೆನ್ನಾಗಿರುತ್ತೆ. ಯಾರೋ ಬಂದಾಗ ಏನೋ ಬದಲಾವಣೆ ಆಗುತ್ತೆ ಅಂತ, ಆಮೇಲೆ ಇಲ್ಲ ಇದು ಇನ್ನೂ ಆಗಬೇಕು ಅಂತ ಅನ್ಸೋದು. ಅರೆ ಯಾಕೆ ಆಗ್ತಿಲ್ಲ ಅಂತಲೂ ನಾನು ಇದು ಮಾಡಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಇದಿದೆ, ಅದಕ್ಕೋಸ್ಕರ ಆಗ್ತಿಲ್ಲ, ಇದಕ್ಕೆ ಸೊಲ್ಯೂಷನ್ ಎಲ್ಲಿದೆ. ಕೊನೆಗೆ ಹುಡುಕಿ ಹೋದಾಗ ಕೊನೆಗೆ ವಾಪಸ್ ನನಗೇ ಬಂತು, ನಾನು ಯಾವ ರೀತಿ ವೋಟ್ ಮಾಡ್ತಿದ್ದೀನಿ, ನಾನು ಯಾವುದಕ್ಕೆ ವೋಟ್ ಮಾಡ್ತಿದ್ದೀನಿ, ನಾನು ಯಾಕೆ ಪ್ರಭಾವಿತನಾಗ್ತಿದ್ದೀನಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ನಾನು ಯಾಕೆ ಒಬ್ಬರು ಜೋರಾಗಿ ಮಾತಾಡ್ತಿದ್ದಂಗೆ ಪ್ರಭಾವಿತನಾಗ್ತೀನಿ, ನಾನು ಯಾಕೆ ಥಾಟ್ನ ಕಟ್ ಮಾಡ್ಕೊಂಬಿಡ್ತೀನಿ. ಅಲ್ಲಿ ನಾನು ಏನಾರ ಚೆನ್ನಾಗಿ ಮಾತಾಡ್ಕೊಳ್ಳೆ, ನೀವು ವಿಚಾರ ಕಟ್ ಮಾಡಿ ಎಲ್ಲ ಚೆನ್ನಾಗಿದೆ ಅನ್ನೋದು ಒಂದು. ನೀವು ಅದನ್ನು ಇನ್ನೊಂದು ಸ್ವಲ್ಪ ಏನು ಹೇಳಿ ಎನ್ಕ್ವೈರಿ ಮಾಡಿಕೊಂಡು ಕರೆಕ್ಟಾ, ಇವ್ರು ಹೇಳ್ತಿರೋದು ಕರೆಕ್ಟಾ, ಆಗುತ್ತಾ. ಸೊ ಆ ಹುಡುಕಾಟ ಇದೆಯಲ್ಲ, ಆ ಒಂದು ಎನ್ಕ್ವೈರಿ ಇದೆಯಲ್ಲ, ಅದನ್ನು ಒಂದು ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಬಿಡುತ್ತದು. ಸೊ ಆ ಒಂದು ದಾರಿಲಿ ಆ ಎನ್ಕ್ವೈರಿ ಮಾಡ್ತಾ ಹೋದಾಗಲೇ ನನಗನ್ಸಿದ್ದು, ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಇರಬಾರ್ದು, ಪ್ರಜಾಕೀಯ ಬರಬೇಕು. ಸಂಪೂರ್ಣ ಪ್ರಜೆಗಳಿಗೆ ಒಂದು ಏನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪವರ್ ಅವ್ರ ಕೈಲಿ ಕೊಡೋ ಅಂಥದ್ದು ಒಂದು ಲೆವೆಲ್ಗೆ ಮಾಡ್ಬೋದು ಅಂತ ಅನಿಸ್ತು. ಸೊ ಅದರದ್ದೇ ಪ್ರಯತ್ನ ಅಷ್ಟೇ. ನೀವು ಪ್ರಯತ್ನ ಶುರು ಮಾಡ್ತೀರಿ. ಈಗ ನಾವು ಬುದ್ಧಿವಂತ ಅಂತ ಏನು ಹೇಳ್ತೀವಿ, ಬಟ್ ನಿಮಗೇನೆ ಒಂದು ವಾಸ್ತವದ ಅನುಭವವನ್ನು ಕೊಟ್ಬಿಟ್ರೆ ಒಂದಿಷ್ಟು ಜನ ಅಂತೇಳಿ. ಯಾಕಂದರೆ ನಿಮ್ಮ ಹೆಸರನ್ನು ಬಳಸ್ಕೋತಾರೆ, ನೀವು ಅದಕ್ಕೆ ಎಫರ್ಟ್ ಹಾಕ್ತೀರಿ, ನೀವು ಒಂದು ಕನಸುಗಳನ್ನ ಬಿತ್ತೀರಿ. ಕೊನೆಗೆ ಆ ಪಕ್ಷದಲ್ಲಿ ಟಿಕೆಟ್ಗಳನ್ನ ಅಥವಾ ಯಾರಿಗೆ ನೀವು ಅವಕಾಶ ಕೊಡಬೇಕು ಅಂತ ಬರುತ್ತೆ, ಅಲ್ಲಿ ಮತ್ತೆ ಆಟಗಳು ಶುರು ಆಗ್ಬಿಡ್ತವೆ. ಅದರಿಂದ ನೀವು ಹೊರಗಡೆ ಬರಬೇಕಾಗುತ್ತೆ. ಇಲ್ಲ, ಖಂಡಿತ ದಟ್ ಈಸ್ ದ ಪ್ರೋಸೆಸ್ ನಾನು ಹೇಳ್ತಿರೋದು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದೇನೋ ಹುಡ್ಕೊತೀವಿ. ನಾನೇ ಒಂದು ಪಕ್ಷ ಮಾಡಿದೆ, ಅಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಆಯಿತು, ಇವರೆಲ್ಲ ಒಳಗೆ ಕೊಟ್ಕೊತೀರ ಅಂತ. ಅದಕ್ಕೆ ಸೊಲ್ಯೂಷನ್ ಏನಂತ ಹುಡುಕಿದೆ. ನಾನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ, ಯಾವನೋ ಹೇಳ್ತಾನೆ ಹಂಗೆಲ್ಲ ಮಾಡೋಕ್ಕಾಗತ್ತಾ ಅಂತ. ಕರೆಕ್ಟ್ ಅಲ್ಲ, ಹೌದಲ್ವಾ. ನಾವೇ ಇಲ್ಲಿ ಕೂತ್ಕೊಂಡು ನಾವು ಏನೇ ಮಾಡಿದ್ರು ಕೂಡ ಕೊನೆಗೆ ನಾನೇ ಇನ್ಫ್ಲೂಯೆನ್ಸ್ ಆಗ್ಬಿಡ್ಬೋದಲ್ವಾ. ಯಾರೋ ನೀವೇ ನನ್ನ ಫ್ರೆಂಡ್ ಬಂದು ಹೇಳಿರಿ, ನೋಡಿ ಸರ್ ಇವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಕೊಡಿ ಅಂದರೆ ನಾನು ಇನ್ಫ್ಲೂಯೆನ್ಸ್ ಆಗ್ಬೋದು. ಇದಕ್ಕೆ ದಾರಿ ಏನು, ಜನಗಳ ಹತ್ರನೇ ಕಳಿಸ್ಬೇಕು ಇವ್ರನ್ನ ಅಂತ, ಜನಗಳ ಹತ್ರನೇ ಸೆಲೆಕ್ಟ್ ಮಾಡಿ ನೀವೇ ಅಂತ. ಸೊ ಅದೇನು ಹೇಳಿ, ಆಮೇಲೆ ಜನಗಳು ಸೆಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಕೆಲವರು ಸೈನ್ ಮಾಡೋರು, ಕೆಲವರು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ, ಆ ಥರ ಅದು. ಕೊನೆಗೆ ಅಲ್ಲೂ ಕೂಡ ಮತ್ತೆ ಸ್ಟಾರ್ಟ್ ಆಯಿತು. ಏನು ಹೇಳಿ, ಏನೋ ಬರ್ಕೊಂಬರೋದು, ಒಂದು 50 ಸೈನ್ ತರೋದು, 100 ಸೈನ್ ತರೋ, ಸರ್ ಇವರೆಲ್ಲ ನಾನು ಸಪೋರ್ಟ್ ಮಾಡಿದ್ದಾರೆ ಅಂತ. ಇನ್ನೊಬ್ಬರು ಬರೋರು, ಅವನೊಂದು 200 ಸೈನ್ ತರೋನು, ಸರ್ ನನಗೆ 200 ಜನ ಸಪೋರ್ಟ್ ಮಾಡಿದ್ದಾರೆ ಅಂತ. ಫೋನ್ ಮಾಡಿ ನೋಡ್ರೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ. ಸೊ ಇವನು ಅವನ ಮೇಲೆ ಬ್ಲೇಮ್ ಮಾಡೋನು, ಸರ್ ಅವ್ನು ಎಕ್ಸ್ಟ್ರಾ ಸೈನ್ ಹಾಕ್ಸಿಯಾನ ಸರ್, ಅವರೆಲ್ಲ ಯಾರೂ ಇಲ್ಲವೇ ಇಲ್ಲ ಅಲ್ಲಿ, ಸುಮ್ಮನೆ ಇವನೇ ಸೈನ್ ಹಾಕೊಂಬಂದಿಯಾನೆ ಅಂತ. ಅದು ಮತ್ತೆ ಪಾಠನೇ. ಬ್ಲೇಮ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಡ್ಬೋದು. ಎರಡನೇದು ಅದೇ ಪಾಠ ತೊಗೊಂಡಾಗ ಅವಾಗ ನಾನು ಇನ್ನೊಂದು ಆ್ಯಪೇ ಮಾಡ್ಬೋಣ, ಇದಕ್ಕೆ ಅಲ್ಲೊಂದು ಪಾರದರ್ಶಕತೆ ತರೋಣ, ನಿಜವಾಗ್ಲೂ ಒಬ್ಬನೇ ವೋಟ್ ಮಾಡಬೇಕು, ಒಬ್ಬನೇ ಇದು ಮಾಡಬೇಕು, ಅವನಿಗೆ ರೇಟ್ ಕೊಡಬೇಕು ಅಂತಲೇ ಒಂದು ದ ರಿಯಲ್ ಪ್ರಜಾಕೀಯ ಅಂತ ಮಾಡಿ ಇದು ಮಾಡಿರೋದು. ಸೊ ನೀವು ರಿಯಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.